ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಇಲ್ಲಿ ಪ್ರಸಾದ್ ಇದ್ದನು, ಹೇಗಾದರೂ ಮಾಡಿ ನಾನು ಮನಸ್ವಿನಿನ ನನ್ನೊಳಗೆ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಹುಚ್ಚುತನನೇ ಅವನ ತಲೆಯಲ್ಲಿ ತುಂಬ್ಕೊಂಡೋಗಿರುತ್ತೆ. ಆದರೆ ಅಜಿತ್ಗೆ ಅದನ್ನು ನೋಡೋದಕ್ಕೆ ಆಗ್ತಿರಲ್ಲ. ಇವನೇನು ತಿಕ್ಲ ಆಡ್ದಂಗೆ ಆಡ್ತವನೆ, ನನ್ನ ಭೂಮಿಯಲ್ಲಿ ಅವನಿಗೆ ಹತ್ತಿರ ಆಗ್ಬಿಡ್ತಾನೋ ಏನೋ, ಇವ್ನು ಮಾಡೋ ವಿಚಿತ್ರ ಆಟ ನೋಡ್ಬಿಟ್ರೆ ತಲೆ ಕೆಡ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಸಹಿತ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಆದರೆ ಆ ಪ್ರಸಾದ್ ನಾನು ಭೂಮಿನ ಹೊರಗಡೆ ತೋಟಕ್ಕೆ ಕರ್ಕೊಂಡು ಹೋಗ್ಬೇಕು, ಅವಳ ಜೊತೆ ನಾನು ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅಜ್ಜಿ ತಕ್ಕ ಪರ್ಮಿಷನ್ನ ತೊಗೊಂಡು ಹೊರಗಡೆನೇ ವೇಟಿಂಗ್ ಮಾಡ್ತಿದ್ದಾನೆ. ನನ್ನ ಅಂಬಾರಿ ರೆಡಿಯಾಗಿದೆ ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ಗೆ ಸ್ವಲ್ಪ ರೇಗಿಸ್ತಾ ತುಂಬ ಹೊತ್ತಂಕ ತಮಾಷೆನ ಮಾಡ್ತಾ ಸಖತ್ ಕಾಮಿಡಿಯನ್ನು ಸಹಿತ ಮಾಡ್ತಾ ಅಜಿತ್ಗಂತೂ ಸ್ವಲ್ಪ ತಡ್ಕೊಳಕ್ಕೆ ಆಗ್ತಿರಲ್ಲ. ಇವನು ಮಾಡೋದನ್ನು ಒಂಚೂರು ಅವನಿಗೆ ಇಷ್ಟನೂ ಆಗ್ತಿರಲ್ಲ. ಇವನು ಹೆಂಗಾರ ಮಾಡಿ ಹೊಡಿತೀನಿ ನಾನು, ಇಲ್ಲ ಬುದ್ಧಿ ಕಲಿಸ್ತೀನಿ ನಾನು ಅಂತಂದ್ಬಿಟ್ಟು ಅಜಿತ್ತು ಸಹಿತ ಇರ್ತಾನೆ. ಆವಾಗ ನಿನಗೆ ಸ್ವಲ್ಪ ಸೊನ್ಸೆ ಅನ್ನೋದಿಲ್ಲ, ನಿನಗೆ ಯಾವಾಗಲೂ ನೀ ಗರಮಾಗೇ ಇರ್ತೀಯ, ಸ್ವಲ್ಪ ಕೂಲಾಗಿರೋದು ಕಲಿ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳ್ತಾನೆ. ಅವಾಗ ನಿಮ್ಮಮ್ಮ ಹೇಳ್ಕೊಡ್ದೇ ಇರೋದನ್ನು ನಾನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾನೆ. ಅವಾಗ ಏನು ಸತ್ಯವರೇ ಹೌದು ತಾನೆ ಅಂದಾಗ ಹ್ಞೂ ಸತೀಶ್ ಅವರೇ ಸುಮ್ಮನೆ ಕೂತ್ಕೊಳ್ರಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆವಾಗ ಸರಿ ಅಂತ ಅಂದ್ಬಿಟ್ಟು ಸಖತ್ ಟೆನ್ಷನ್ ಮಾಡ್ಕೊತಂಗೆ ಅಷ್ಟೊತ್ತಿಗೆ ಅಲ್ಲಿಗೆ ಮನಸ್ವಿನಿ ಅಂದರೆ ಭೂಮಿ ಬರ್ತಾಳೆ. ಅವಾಗ ನೀನು ಸುಲೋಚನ ಬಂದ್ಲು ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಹೇಳ್ತಾರೆ. ಅವಾಗ ಅಯ್ಯೋ ಮೈ ಸುಲೋಚನ ಅಂತ ಅಂದ್ಬಿಟ್ಟು ಓಡೆ ಅವಳ ಹತ್ರ ಹೋಗ್ತಾನೆ. ಅಷ್ಟೊತ್ತಿಗೆ ಅಯ್ಯೋ ಸುಲೋಚನಾ ಅಂತ ಅಂದ್ಬಿಟ್ಟು ತಪ್ಕೊಬೇಕು. ಅಷ್ಟೊತ್ತಿಗೆ ಅಜಿತ್ತು ಅವನ ಕಾಲರ್ನ ಹಿಡ್ಕೊತಾನೆ. ಅವಾಗ ನಿನ್ನ ಹತ್ರ ಬರಬೇಕು ಅನ್ನಿಸ್ತಿದೆ ಆದರೆ ಏನೂ ಬಿಡ್ತಾ ಇಲ್ವೇ, ನೀನು ಮುಟ್ಟಬೇಕು ಅನ್ನಿಸ್ತಿದೆ ಆದರೆ ನನಗೆ ಏನು ಬಿಡ್ತಾ ಇಲ್ವೇ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾನೆ. ಅವಾಗ ಯಾರಿದು ಅಂತ ಅಂದ್ಬಿಟ್ಟು ಈ ಥರ ತೊಂದರೆ ಕೊಡ್ತಿರೋದು ನಮ್ಮಿಬ್ಬರ ಮಧ್ಯೆ ಅಂತ ಅಂದ್ಬಿಟ್ಟು ಇದಕ್ಕೆ ತಿರುಗಿ ನೋಡಿದಾಗ ಅಜಿತು ಇಲ್ಲಿ ಪ್ರಸಾದ್ ಕಾಲರ್ನ ಹಿಡ್ಕೊಂಡಿರ್ತಾನೆ. ನೀವಾ ಯಾಕೆ ಸರ್ ನನ್ನ ವಿಚಾರದಲ್ಲಿ ಇಷ್ಟೊಂದು ವಿಲನ್ ಆಟ ಆಡ್ತಿದ್ದೀರಾ, ಸುಲೋಚನನ್ನ ಮುಟ್ಟಕ್ಕೂ ಸಹಿತ ಬಿಡ್ತಿರಲ್ಲ, ನೀವು ಯಾಕೆ ಇಷ್ಟೊಂದು ಕಾಟ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಕೇಳ್ತಾನೆ. ಅಲ್ಲ ಕಣೋ ನೀನು ಮಾಡ್ತಿರೋದೇನೋ, ನಾನು ನನ್ನ ಸುಲೋಚನನ ಲವ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆವಾಗ ಇದೇ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ಅಕಸ್ಮಾತು ಈ ಮನಸ್ವಿನಿ ಏನಾದರೂ ನಮ್ಮ ಮಾವನ ಮಗಳಾಗಿದ್ದರೆ ನಾನು ಈ ಥರ ಎಲ್ಲ ಮಾಡ್ತಿದ್ದಿಲ್ಲಪ್ಪ, ನಾನು ಅವಳನ್ನ ಲವ್ ಮಾಡಿದ್ರು ದೂರದಿಂದ ನಿಂತ್ಕೊಂಡು ಲವ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಹೇಳ್ತಾನೆ. ಏನು ದೂರ, ಅಷ್ಟು ದೂರ, ನೀನು ಹೇಳಿದಷ್ಟು ದೂರ, ಹತ್ತಿರ ಇದ್ರೇ ಮಾತು ಕೇಳ್ತಿಲ್ಲ, ದೂರ ಇದ್ರೆ ಏನೇ ಕೇಳುತ್ತೆ ಅಜಿತ್, ನಾನು ಮಾತಾಡೋದೇ ಕೇಳಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು, ನೀನು ಮಾತಾಡೋದು ಕೇಳಬಾರ್ದು ಅಂತಲೇ ಹೇಳ್ತಿರೋದು. ನಿನಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಅಂದರೆ ನೀನು ನೋಡ್ತಾ ಇರೋದೆಲ್ಲ ಕಪ್ಪಾಗಿ ಕಾಣಿಸ್ತಿದೆ, ಫಸ್ಟ್ ಕನ್ನಡಕ ತೆಗಿ, ಬೆಳಕಾಗಿ ಕಾಣುತ್ತೆ, ಸ್ವಲ್ಪ ದೂರ ನಿಂತ್ಕೊಂಡು ನಾವು ಮಾತಾಡಿದ್ರೆ ನಮ್ಮ ಮನಸ್ಸಿನಲ್ಲಿ ಇರೋದಲ್ಲ ಅವಳಿಗೆ ಅರ್ಥ ಆಗುತ್ತೆ ಕಣೋ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಹೌದಾ ಹಾಗಾದ್ರೆ ತಡಿ ಅಂತಂದ್ಬಿಟ್ಟು ಕನ್ನಡಕನ ತೆಗಿತಾನೆ. ಇಷ್ಟೊಂದು ಬೆಳಕಿದೆ, ನಾನು ಇಷ್ಟು ತನಕ ಕತ್ಲದಲ್ಲೇ ಇದ್ನಾ, ಅದಕ್ಕೋಸ್ಕರನೇ ನಿನಗೆ ಹೇಳ್ತಿರೋದು, ಸ್ವಲ್ಪ ಬೆಳಕಿಗೆ ಬರ್ತೀಯಾ ಅಂತ ಅಷ್ಟೇ ಅಂದ. ಸರಿ ಇದೆಲ್ಲ ಬಿಟ್ಟಾಕಿ ನಾನು ನನ್ನ ಸುಲೋಚನನ ಕರ್ಕೊಂಡು ಜಾಲಿ ಡ್ರೈವ್ ಹೋಗಬೇಕು ಅಂತ ಅಂದ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಕರಿತಾರೆ. ಇಲ್ಲ ನಾನು ಬರಲ್ಲಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಬರಲ್ವಾ ಏಕೆ ಅಂತಂದು ಕರೆದಾಗ ಅಜ್ಜಿ ಇದ್ದದ್ದು, ಅಜ್ಜಿ ಹೇಳು ಅಂದಾಗ ಹೋಗ್ಬಾರೆ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಜೋರಾಗಿ ಹೇಳುತ್ತೆ. ಆದರೆ ಭೂಮಿಗೆ ಫುಲ್ ಟೆನ್ಷನ್ ಶುರುವಾಗುತ್ತೆ. ನಾನು ಹಿಂಗಪ್ಪ ಇವನ ಜೊತೆ ಹೋಗಲಿ ಅಂತಂದ್ಬಿಟ್ಟು ಬೈಕ್ ಹತ್ರ ಬಂದು ನಿಂತ್ಕೊತಾಳೆ. ಹತ್ತು ನಂದೇ ಗಾಡಿ ಅಂದಾಗ ನನಗೆ ಬೇರೆಯವ್ರ ಗಾಡಿಲೆಲ್ಲ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಅಯ್ಯೋ ಸುಲೋಚನ ಇದು ಬೇರೆಯವ್ರ ಗಾಡಿ ಎಲ್ಲ ಕಣೆ, ನನ್ನ ಮದುವೆ ಆದರೆ ಈ ಗಾಡಿ ನಿಂದೆಯಾ, ಅದಕ್ಕೋಸ್ಕರ ಇದು ಯಾವತ್ತಿದ್ರೂ ನಿನ್ನ ಸಲ್ಲದ್ದು, ಹತ್ತು ಅಂದಾಗ ಅಯ್ಯೋ ಈ ಗಾಡೀಲಿ ಹೇಗೆ ಹೋಗೋದು, ನಾವಿರೋದು ನೋಡಿದ್ರೆ ಅಲ್ಲಿ ಮಯೂರಿ ನಾನು ನೀನು 3 ಜನ ಹೇಗೆ ಹೋಗಕ್ಕೆ ಸಾಧ್ಯ ಹೇಳು, ಇದರಲ್ಲಿ ಸರಿ ಹೋಗಲ್ಲ, ಬೇಡ, ನಾವಿಬ್ಬರು ಇದ್ರಲ್ಲಿ ಹೋದರೆ ಮಯೂರಿ ಅದ್ರಲ್ಲಿ ಬರ್ತಾಳೆ, ಅದಕ್ಕೋಸ್ಕರ ಬೇಡಪ್ಪ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅಷ್ಟೊತ್ತಿಗೆ ಸುಧಾ ಅಕ್ಕ ಇದ್ದದ್ದು, ಅಯ್ಯೋ ನನಗತ್ರ ಒಂದು ಐಡಿಯಾ ಇದೆ, ಏನು ಗೊತ್ತಾ, ನೀನು ಮುಂದೆ ಹತ್ತು ಪ್ರಸಾದ್, ಮಧ್ಯೆ ಮಯೂರಿ ಹತ್ತಾಳೆ, ಹಿಂದೆ ಭೂಮಿ ಹತ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಸರಿ ಐಡಿಯಾ ಚೆನ್ನಾಗೇ ಇದೆ, ಏನೋ ನಾನು ಮಧ್ಯಾಹ್ನ ಇಲ್ಲಪ್ಪ ನಾನು ಏನಾದರೂ ಬೀಳಿಸಿ ಹೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಮಯೂರಿ ಹೇಳ್ತಾಳೆ. ಅವ್ನು ಯಾವಾಗ ನಿನ್ನನ್ನು ಬೀಳಿಸಿದ್ದಾನೆ ಅಂದಾಗ ಅಯ್ಯೋ ಅದೆಷ್ಟು ಸಲ ಕರ್ಕೊಂಡು ಹೋಗ್ಬೇಕಾದ್ರೆ ಬೋಟಿ ಗಾಡಿ ಕಂಡಾಗಲ್ಲ ನನ್ನನ್ನು ಎಲ್ಲೆಲ್ಲಿ ಬೀಳಿಸಿ ಹೋಗಿದ್ದಾನೋ ಅಂತ ಅಂದ್ಬಿಟ್ಟು ಇಲ್ಲಿ ಮಯೂರಿ ಹೇಳ್ತಾಳೆ. ಅದು ಆ ವಯಸ್ಸಲ್ಲೇ ಕಣೆ, ಇವಾಗಲ್ಲ, ನನ್ನನ್ನು ನಿಮ್ಮಪ್ಪ 100 ಸಲ ಬೀಳಿಸಿದ್ದಾನೆ, ನಾನು ಅದಕ್ಕೆಲ್ಲ ಹೇಳ್ತೀನಾ, ಸುಮ್ಮನೆ ಹೋಗ್ಬಾರೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಇದೋರ್ನ ಕಾಟ ಅಂತ ಅಂದ್ಬಿಟ್ಟು ತಗೋ ಡಾರ್ಲಿಂಗ್ ಗಿಟಾರ್ ಹಿಡ್ಕೊ ಅಂತ ಅಂದ್ಬಿಟ್ಟು ಕೊಟ್ಟು ಗಾಡಿನ ಹತ್ತಾನೆ. ಅವಾಗ ಸ್ವಲ್ಪ ಮುಂದೆ ಸರಿ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಮಯೂರಿ ಹಾಗೆ ಮನಸ್ವಿನಿ ಅಂದರೆ ಭೂಮಿ 3 ಜನ ಸಹಿತ ಹತ್ಕೊತಾರೆ. ಹತ್ಕೊಂಡ್ಬಿಟ್ಟು ಅಜಿತ್ ಅವರೇ ಅಂದರೆ ವಿಲನ್ ಸ್ವಲ್ಪ ಗಾಡಿ ದಬ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು
ಇಲ್ಲಿ ಅಜಿತ್ ಇದ್ದನು ಗಾಡಿನ ದಬ್ತಾನೆ. ಅವಾಗ ಜಾಲಿ ಡ್ರೈವ್ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಸ್ವಲ್ಪ ದೂರ ಬರ್ತಿದ್ದಂಗೆ ಇಲ್ಲಿ ಮನಸ್ವಿನಿ ಅಂದರೆ ಭೂಮಿ ಇದ್ದಳು ಸ್ವಲ್ಪ ನಿಲ್ಲಿಸಿ, ಗಾಡಿ ನಿಲ್ಲಿಸಿ ಅಂತ ಹೇಳಿದಾಗ ಪ್ರಸಾದ್ ಇದ್ದನು ಅಯ್ಯೋ ಏನಾಯಿತು ಅಂತ ಅಂದ್ಬಿಟ್ಟು ಗಾಡಿನ ನಿಲ್ಲಿಸ್ತಾನೆ. ಇಲ್ಲ, ನಾನು ಯಾಕೆ ಕಾರಣಕ್ಕೂ ಈ ಗಾಡಿನ ಹತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅಯ್ಯೋ ಏನಾಯಿತು ಸುಲೋಚನಾ, ನೀನು ಎಷ್ಟು ಹೂ ಥರ ಕರ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೆ ಹಿಂಗೆ ಮಾಡ್ತಿದ್ಯಾ, ನಿನಗೇನು ತರಬೇಕು, ಇಲ್ಲಿ ತರಲಾ ಅಥವಾ ಬೈಕ್ ತರಲ್ವಾ ಅಥವಾ ಕಾರ್ ತರಲಾ ಅಥವಾ ಫ್ಲೈಟ್ ತರಿಸ್ಲಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಯಾವುದು ಬೇಕಾಗಿಲ್ಲ ಅಂದಾಗ ನಾನು ಮನೆಗೆ ಹೋಗ್ತೀನಿ ಅಂದಾಗ ಅಯ್ಯೋ ಮನೆಗೆ ಹೋಗ್ತೀರಾ, ನಿಮ್ಮ ಜೊತೆ ನಾನು ಪರ್ಸ್ನಲ್ಲ ಮಾತಾಡೋದಕ್ಕೋಸ್ಕರ ಕರ್ಕೊಂಬಂದಿರೋದು ಅಂತಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳ್ತಾನೆ. ಇಲ್ಲ, ನಾನು ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದಾಗ ಸರಿ ನಿಮಗೆ ಗಾಡೀಲಿ ಬರೋದಕ್ಕೆ ಇಷ್ಟ ಇಲ್ಲ ತಾನೆ, ಇರ್ರಿ ನನ್ನ ಗಾಡಿ ರಾಕೆಟ್ನ ಕರೆಸ್ತೀನಿ ಅಂತ ಅಂದ್ಬಿಟ್ಟು ತನ್ನ ಗೆಳೆಯನಿಗೆ ಫೋನ್ ಮಾಡಿ ಗಾಡಿನ ತರಿಸ್ಕೊತಾನೆ ಪ್ರಸಾದ್. ಇನ್ನೇನು ಕಾರು ಸಹಿತ ಬಂತು, ನಡ್ರಿ ಹತ್ತೋಗು ಮನೋಚನ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾನೆ. ಭೂಮಿ ಗಾಡಿನ ಹತ್ತಿ ಹಿಂದ್ಗಡೆನೆ ಹೋಗಿ ಇಲ್ಲಿ ಮಯೂರಿ ಹಾಗೆ ಭೂಮಿ ಹಿಂದೆಗಡೆ ಕೂರ್ತಾರೆ. ಅವಾಗ ಓ ನೀವು ಆಲ್ರೆಡಿ ಕೂತೇ ಬಿಟ್ರಾ, ಹುಡುಗಿಯರು ಲವ್ ವಿಚಾರದಲ್ಲಿ ಸ್ವಲ್ಪ ಲೇಟಪ್ಪ, ಆದರೂ ಏನು ಮಾಡೋಕ್ಕಾಗಲ್ಲ, ಏನಾದರೂ ಮಾಡಿ ಹೊಲಿಸ್ಕೊಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳಿ ಇನ್ನೇನು ಅವನು ಸಹಿತ ಗಾಡಿನ ಹತ್ತಕ್ಕೆ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಜಿತ್ ಹಾಗೆ ಸತ್ಯಣ್ಣ ಬರ್ತಾರೆ. ಅವಾಗ ಅಯ್ಯೋ ಈ ವಿಲನ್ ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ, ನಾನು ಎಲ್ಲಿ ಹೋದರೂ ಅಟಾಯಿಸ್ಕೊತಾನಲ್ಲ, ಇವನಿಗೆ ಏನಾಗಿದೆ ಇವಾಗ, ಹಿಂಗಾರು ಮಾಡಿ ತಪ್ಪಿಸ್ಕೊಳ್ಳೋಣ ಅಂದರೆ ಬಂದುಬಿಟ್ನೇ ಅಂತಂದ್ಬಿಟ್ಟು ಪ್ರಸಾದ ಯೋಚನೆ ಮಾಡ್ತಿರ್ತಾನೆ. ಅವಾಗ ಅಯ್ಯೋ ಸಾಹೇಬ್ರು ಬಂದರು ಅಂತಂದ್ಬಿಟ್ಟು ಇಲ್ಲಿ ಭೂಮಿ ತುಂಬಾ ಖುಷಿ ಪಡ್ತಾಳೆ. ಅವಾಗ ಸಾಹೇಬ್ರೇ ಅಂತಂದ್ಬಿಟ್ಟು ಹೇಳಿದಾಗ ಇಲ್ಲ ಸರ್ ಹೋಗ್ತಾ ಇದ್ದೀವಿ ಅಂತಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳ್ತಾನೆ. ಸರಿ ಹೋಗಿ ಬರ್ತೀವಿ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಗಾಡಿ ತೆಗಿತಾನೆ. ಹಾಗೆ ಭೂಮಿಯರ ಹಿಂದೆಯೇ ಇಲ್ಲಿ ಅಜಿತ್ ಹಾಗೆ ಸತ್ಯಣ್ಣನೂ ಸಹಿತ ಫಾಲೋ ಮಾಡಿಕೊಂಡು ಬರ್ತಾರೆ. ಇಲ್ಲಿ ಮನೆಯವರೆಲ್ಲ ಅಂದರೆ ಸಂಗೀತ, ರಮಣ ಹಾಗೆ ಎಲ್ಲರೂ ಸಹಿತ ಸಖತ್ ಬೇಜಾರು ಮಾಡಿಕೊಂಡು ಅಯ್ಯೋ ಈ ಅಜಿತ ನೋಡಿದ್ರೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗಿದ್ದಾನೆ, ಆ ಪ್ರಸಾದ್ಗೆ ಏನು ಗತಿ ಆಗುತ್ತೋ, ಹಾಗೆ ಅಜಿತ್ ಏನು ಮಾಡ್ಕೊತಾನೆ ಏನೋ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ರಮಣ ಇದ್ದನು, ಅಲ್ಲ ಕಣೆ ನಿನ್ನ ಎದುರುಗಡೆ ನಿನ್ನ ಗಂಡ ಇದನ್ನು ಇಲ್ಲೇ ಇರ್ತಾನೆ, ಏನು ಯಾಕೆ ಅಂತ ಏನೇನು ಕೇಳಲ್ವಲ್ಲೇ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಹೇಳ್ತಾಳೆ. ಅಯ್ಯೋ ನನ್ನ ಟೆನ್ಷನ್ ನನಗೆ, ಆ ಅಜಿತ್ ನೋಡಿದ್ರಲ್ಲಿ ಹೋಗಿದ್ದಾನಲ್ಲಿ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಆವಾಗ ವೈದೇನಿ ಇದ್ದಳು, ಅಯ್ಯೋ ಅದಕ್ಕೆ ಯಾಕೆ ಭಯ ಪಡ್ತೀರಾ, ಹೋಗಿರೋದು ಅಜಿತ್ ತಾನೇ, ಅಜಿತ್ ಭಯ ಪಡಬೇಕಾಗಿಲ್ಲ, ಅಲ್ಲಿ ಹೋಗಿರೋ ಪ್ರಸಾದಕ್ಕೆ ಗಾಚಾರ ಕಾದಂಗೆಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೌದು ಹಾಗಾದರೆ ಹೊಡೆದು ಬಿಡ್ತಾನ ಅಜ್ಜಿ ಗೊತ್ತಾಗ್ಬಿಟ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಶ್ರಾವಣ ಇದ್ದನು, ಅಜಿತ್ಗೆ ಎಲ್ಲ ವಿಚಾರ ಗೊತ್ತು, ಸುಮ್ಮನೆ ಅವ್ನ ಮೈ ಮೇಲೆ ಆ ಥರ ಎಲ್ಲ ಹೇಳ್ಕೊಳ್ಳೋಣ, ಏನೋ ಬಾಯಿ ಮಾತಿನಲ್ಲಿ ಹೇಳಬಲ್ಲ, ಇವಳು ನನ್ನ ಹೆಂಡ್ತಿ, ನೀನು ಪಾಡಿ ನೀನು ಹೋಗ್ಬಿಡು ಅಂತ ಏನಾದರೂ ಹೇಳಬಲ್ಲ ಅಷ್ಟೇಯಾ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸರಿ ಅದೇನು ಓಕೆ, ಅಕಸ್ಮಾತ್ ಅವ್ನು ನನ್ನ ಮಾತನ್ನ ಕೇಳಲಿಲ್ಲ ಅಂದರೆ ಎರಡು ತದಕ್ತಾ ಅಂತಾನೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಹೊಡೆದ್ಬಿಡ್ತಾನ ಮತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ತುಂಬಾ ಗಾಬರಿ ಪಡ್ಕೊತಾಳೆ. ಅದಕ್ಕೆ ಯಾಕೆ ಗಾಬರಿ ಪಡ್ಕೊತೀರಾ, ಅಜಿತ್ಗೆ ಮೊದಲೇ ಕಾನೂನು ಅದ್ರ ಬಗ್ಗೆ ಎಲ್ಲ ಗೊತ್ತು, ಆ ಥರ ಎಲ್ಲ ಸುಮ್ಮನೆ ಅವನು ಯಾವ್ದ್ರ ಬಗ್ಗೆನೂ ನಿಗಾ ವಹಿಸಲ್ಲ, ಆ ಥರ ಎಲ್ಲ ಹೊಡೆಯೋಕ್ಕೆ ಹೋಗೋದಿಲ್ಲ, ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತನಿಗೆ ಹೇಳ್ತಿರ್ತಾರೆ. ಅಯ್ಯೋ ದೇವ್ರೆ ಹೇಗೋ ಸರಿ ಬೇಗ ಆದಷ್ಟು ಬೇಗ ಮನೆ ಬಂದ್ರೆ ಅಷ್ಟೇ ಸಾಕಪ್ಪ, ಏನು ತೊಂದರೆ ಆಗದೆ ಅಂತ ಅಂದ್ಬಿಟ್ಟು ಸಂಗೀತ ತುಂಬ ಗಾಬರಿ ಮಾಡಿಕೊಂಡು ನಿಂತಿರ್ತಾಳೆ. ಹಾಗೆ ಇಲ್ಲಿ ಅಜಿತು ಭೂಮಿ ಎಲ್ಲರೂ ಸಹಿತ ತೋಟಕ್ಕೆ ಹೋಗ್ತಾರೆ. ಅವಾಗ ಸುಲೋಚನಾ ನೋಡಿ ಎಷ್ಟು ವಿಶಾಲವಾಗಿದೆ ತೋಟ, ಆಹಾ ಏನು ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರೆ, ನೋವೇ ಚಾನ್ಸೇ ಇಲ್ಲ, ಸ್ವರ್ಗಕ್ಕೆ 1 ಕಿಲೋಮೀಟ್ರು, ನೋಡಿ ಎಷ್ಟು ಚೆನ್ನಾಗಿದೆ ತೋಟ, ನಾನು ನೀನು ಜೊತೆಯಾಗಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ದರಿದ್ರ ನಿನ್ನ ಜೊತೆ ಮಾತು ಬೇರೆ ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಬೈಕೊಂತಿರ್ತಾಳೆ. ಅವಾಗ ಭೂಮಿ ಜೊತೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ತುಂಬಾ ಕಾಯ್ತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಜಿತ್ತು ಸಹಿತ ಎಂಟ್ರಿ ಕೊಡ್ತಾನೆ. ಏಯ್ ವಿಲನ್, ನಿನಗೆ ಮಾಡೋಕ್ಕೆ ಕೆಲಸ ಇಲ್ವೇನೋ, ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತೀಯಲ್ಲೋ, ಏನಾಗಿದೆಯೋ ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಕೇಳ್ತಾನೆ. ಅಯ್ಯೋ ನೀನು ಎಲ್ಲಿ ಹೋಗ್ತೀಯ ಅಲ್ಲಿ ಬರಲೇಬೇಕಲ್ಲಪ್ಪ, ಸರಿ ಕೈಯಲ್ಲೇನೋ ಗಿಲ್ಲಿ ದಾಂಡು ಹಿಡ್ಕೊಂಬಂದಿದ್ಯಾ, ಏನು ಗಿಲ್ಲಿ ದಾಂಡು ಆಟಾಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಕೇಳ್ತಾನೆ. ಹೌದು ನನ್ನ ಕೈಲಿ ದಾಂಡಿದೆ, ಇವಾಗ ಗಿಲ್ಲಿ ಹುಡುಕ್ತಾ ಇದ್ದೀನಿ, ಗಿಲ್ಲಿಗೊಂದು ಬಿಟ್ಟರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳ್ತಾನೆ. ಅವಾಗ ಸಾಹೇಬ್ರೆ ನನಗೆ ಇವ್ನು ಕಾಟ ತಡೆಯೋಕೆ ಆಗ್ತಿಲ್ಲ, ಇವನ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಅಯ್ಯೋ ಏನು ರೀ ಸುಲೋಚನಾ ಹೀಗೆ ಹೇಳ್ತಾ ಇದೆಯಾ, ನಿನಗೋಸ್ಕರ ನಾನು ಎಲ್ಲೆಲ್ಲಿಂದ ಬಂದಿದ್ದೀನಿ ಗೊತ್ತಾ ಅಂತಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳ್ತಾನೆ. ಆದರೆ ಅಜಿತ್ ಇದ್ದನು ತನ್ನ ಮನಸ್ಸಿನ ಇರೋದನ್ನೆಲ್ಲ ಇಲ್ಲಿ ಪ್ರಸಾದನ ತಕ ಹೇಳ್ಕೊತಾನ, ತನ್ನ ಹೆಂಡತಿ ಭೂಮಿ ಅಂತಂದ್ಬಿಟ್ಟು ಪ್ರಸಾದನ ತಕ ಹೇಳ್ತಾನೆ. ಪ್ರಸಾದ್ ಅದನ್ನೆಲ್ಲ ಕೇಳಿ ಹೋಗ್ತಾನ ಅಥವಾ ಅದನ್ನು ಅಜ್ಜಿ ತಕ ಹಾಕ್ಕೊಡ್ತಾನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.